ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಇವತ್ತು ಏನಪ್ಪ ಲಾಗ್ ಅಂದರೆ, ನಾನಿವತ್ತು ಮನೆಯಲ್ಲಿ ಏನೇನು ಕೆಲಸ ಮಾಡ್ತೀನೋ, ಏನು ನಮ್ಮದು ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಇವತ್ತು ಸಿಂಪಲಾಗಿ ರೊಟೀನ್ ಅಂತಲೇ ಹೇಳ್ತೀನಿ. ನಾನಿವತ್ತು ಮಾರ್ನಿಂಗ್ ಬೇಗ ಎದ್ದು, ಸ್ವಲ್ಪ ಲೇಟಾಗಿ ಎದ್ದೊಳ್ದೆ, ಬೇಗ ಅಂತೇನಿಲ್ಲ, ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಹಾಗೆ ಹೊರಗಡೆ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಇವತ್ತು ನನ್ನ ಮಗಳು ಯಾವ ಕಿರಿಕಿರಿನೂ ಮಾಡೋಕ್ಕೆ ಬಂದಿಲ್ಲ. ನಾನು ಸೈಲೆಂಟಾಗಿ ನನ್ನ ಪಾಡಿಗೆ ನಾನು ಹಾಕ್ತಾಯಿದ್ದೆ ನೋಡಿ. ಆದರೂ ಕೂಡ ಬಂದಿದ್ಲು ಸ್ವಲ್ಪ ಹೊತ್ತು. ಅವಳಿಗೂ ಹಾಕೋಕ್ಕಂತ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ. ಅವಳು ಒಂದು ಸೈಡ್ಗೆ ಹಾಕ್ಕೊತಾ ಇದ್ಲು, ನಾನು ಒಂದು ಸೈಡ್ಗೆ ಹಾಕಿದ್ದು. ಮುಗಿಸೋಷ್ಟು ಸ್ವಲ್ಪ ಟೈಮ್ ಸಾಕಾಯಿತು. ರಂಗೋಲಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ½ ಮುಗಿದ್ಬಿಡ್ತು. ಹಾಗೆ ನಾನೆಲ್ಲ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಕೂಡ ಆದೆ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ನನ್ನ ಮಗಳಿಗೂ ನಾನು ಫ್ರೆಶ್ ಅಪ್ ಮಾಡಿ ನಾವಿಬ್ಬರು ರೆಡಿಯಾಗಿ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಕೂಡ ಬಟನ್ಸ್ ಇತ್ತು. ದೇವ್ರ ಫೋಟೋಗಳಿಗೆಲ್ಲ ಹೂವು ಇಕ್ಕಿ ಪೂಜೆ ಮಾಡ್ಕೊಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ದೇವಿ ಕೂಷ್ಮಾಂಡ ದೇವಿಯ ಅನುಗ್ರಹ ಅಂತಲೇ ಹೇಳ್ಬೋದು. ಇವತ್ತು ಆ ದೇವಿಗೆ ಇವತ್ತು ನಾವು ಏನೆಲ್ಲ ಅಂದ್ಕೊಂಡು ಪೂಜೆ ಮಾಡ್ತೀವೋ ಹಾಗೆ ಇವತ್ತೆಲ್ಲ ಏನೇನು ಒಳ್ಳೆಯದನ್ನು ಬಯಸ್ತೀವೋ ಅದನ್ನೆಲ್ಲ ನಮಗೆ ಸಿಗುತ್ತೆ. ಇವತ್ತು ದೇವಿಯ ಕೂಷ್ಮಾಂಡ ದೇವಿಯ ಪೂಜೆ ಅಂತಲೇ ಹೇಳ್ಬೋದು. ಈ ನವರಾತ್ರಿ ದಿನಗಳದಾಗೆ ಒಬ್ಬೊಬ್ರಿಗೂ ಒಂದೊಂದು ಥರ ಇದ್ದೇ ಇರ್ತೈತೆ. ನನಗೂ ಅಷ್ಟೊಂದು ವಿವರವಾಗಿ ಗೊತ್ತಿರೋ ಸ್ವಲ್ಪ ಮಟ್ಟಿಗೆ ನಾನು ನಿಮ್ಮ ಹತ್ರ ಹೇಳ್ಕೊತಿದ್ದೇನೆ ಅಷ್ಟೇ. ಹಾಗೆ ನಾನು ಪೂಜೆ ಮಾಡೋಕ್ಕೆಲ್ಲ ಸಿದ್ಧತೆ ಕೂಡ ಮಾಡಿಟ್ಕೊಂಡು ಇವತ್ತು ಆ ಹೆಸರಲ್ಲೇ ದೇವಿ ಕೂಷ್ಮಾಂಡ ದೇವಿ ಹೆಸರಲ್ಲೇ ಇವತ್ತು ನಾನು ಕೂಡ ಮನೆಯಲ್ಲಿ ಪೂಜೆ ಮಾಡಿದೆ. ನೆನ್ನೆ ಲಾಗ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತೇ ನಾನು ಲಾಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸೋಷ್ಟು ಸ್ವಲ್ಪ ಟೈಮೇ ಹಿಡಿದ್ಬಿಡ್ತು. ಹಾಗೆ ಟಿಫನ್ ತಿಂಡಿ ಸ್ವಲ್ಪ ಲೇಟೇ ಆಗೋಯಿತು. ಆಮೇಲೆ ಲೇಟಾಗಿ ಮಾಡ್ಕೊಂಬಿಡೋಣ ಪೂಜೆ. ಮೊದಲು ನಿಧಾನವಾಗಿ ಮಾಡಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ನನ್ನ ಪೂಜೆ ಕೂಡ ಆಯಿತು. ಪೂಜೆ ಮುಗಿಸೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಕೂಡ ಆಯಿತು. ನವರಾತ್ರಿ ಕಾಲದಲ್ಲಿ 9 ದಿನ ಪೂಜೆ, ಬೆಳಗ್ಗೆ ಸಂಜೆ ಎಲ್ಲ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದಂತಲೇ ಹೇಳ್ಬೋದು. ನಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ, ಸುಖ ಶಾಂತಿ ಮಾತ್ರ ಸೂಪರಾಗಿ ಇರುತ್ತೆ. ಎಲ್ರಿಗೂ ಅದನ್ನೇ ಬಯಸ್ತಾರೆ. ಅದಕ್ಕೆ ಆ ದೇವ್ರ ಹತ್ರನೂ ಎಲ್ಲರೂ ಕೇಳ್ಕೊತಾರೆ. ಏನೇ ಕಷ್ಟ ಬಂದರೂ ಕೂಡ ಎದುರಿಸೋ ಅಷ್ಟು ಧೈರ್ಯ ಕೊಡು. 9 ದಿನ ನಾವು ಏನು ಅಂದ್ಕೊಂಡಿರ್ತೀರೋ ಮನಸ್ಸಲ್ಲಿ ಒಳ್ಳೇದನ್ನು ಬಯಸಿದ್ರೆ ಒಳ್ಳೆಯದೇ ಆಗುತ್ತೆ. ನಾವು ಏನು ಕೆಟ್ಟದ್ದು ಬಯಸಿರೋ ಅದು ಕೆಟ್ಟದ್ದೇ ಆಗುತ್ತೆ. ನಾವು ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಪೂಜೆ ಮಾಡಬೇಕು. ಹಾಗೆ ನನ್ನ ಪೂಜೆ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅವರೆಕಾಳು ಬಿಡಿಸಿಕ್ಕಿದ್ದೆ, ಅವರೆಕಾಳು ಹುಳಿ ಸಾಂಬಾರು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೇನು ಬೇಕಂದರೆ, ಒಂದು ತೊಳೆದಿಟ್ಕೊಂಡು ಅವರೆಕಾಳು ಮತ್ತು ಬೀನ್ಸ್ ಸ್ವಲ್ಪ, ಆಲೂಗಡ್ಡೆ ಮತ್ತು ಕ್ಯಾರೆಟ್ ಇಲ್ಲ ಟೊಮಾಟೊ ಮಿಸ್ಸಾಗಿ ಬಂದು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನೀರು, ಬೇಯಿಸೋಕ್ಕಾಗೋಷ್ಟು ನೀರು, ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕಿ ಗ್ಯಾಸ್ ಕೂಡ ಅಂಟಿಸ್ಕೊಂಡೆ. ಹಾಗೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿಕೊಂಡೆ. ಇನ್ನೇನು ಗ್ಯಾಸ್ ಇವತ್ತು ಏನಪ್ಪ ವಿಶೇಷ ಅಂದರೆ, ಇವತ್ತೇನು ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ಅವರೆಕಾಳು ಹುಳಿ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇವತ್ತು ಮಸಾಲೆಗೆ ಕೂಡ ವಿಸಿಲ್ ಕೂಡ ಇಕ್ಕಿದಾಯಿತು. ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಮತ್ತು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಮೆಣಸಿನ ಪುಡಿ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಂಬಾರು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಅವೇಗ ಒಂದು ವಿಸಿಲ್ಗೆ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಅವರೆಬೇಳೆ ಮತ್ತು ಆಲೂಗಡ್ಡೆ ಮತ್ತು ಟೊಮೊಟೊ ಅದನ್ನೆಲ್ಲ ಸ್ವಲ್ಪ ನಾನು ರುಬ್ಬೋದಕ್ಕೆ ಹಾಕ್ಕೊತೀನಿ. ಅದು ಸ್ವಲ್ಪ ಕಾಳುಗಳು ಮಾತ್ರ ಎತ್ಕೊತೀನಿ, ಇನ್ನೇನು ಎತ್ಕೊಳೋದಕ್ಕೆ ಹೋಗಲ್ಲ. ಕಾಳುಗಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಹಾಗೆ ಮಸಾಲೆ ಕೂಡ ರೆಡಿ ಆಯಿತು. ನಾನು ರುಬ್ಕೊಬಂದು ಒಂದು ಸೈಡ್ಗೆ ಇಟ್ಕೊಂಡೆ. ಹಾಗೆ ಒಂದು ವಿಸಿಲ್ ಬಂದಿತ್ತಲ್ಲ ಅದಕ್ಕೆ ನಾನು ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಡ್ಬೇಕು.
ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಸಾಂಬಾರು. ಅವಾಗೆ ಟೇಸ್ಟು ಸಖತ್ತಾಗಿರುತ್ತೆ. ಅವರೆಕಾಳು ಹುಳಿ ಸಾಂಬಾರು ಅಂದರೆ ಮುದ್ದೆಗೆ ಮಾತ್ರ ಸಖತ್ ಅಂತಲೇ ಹೇಳ್ಬೋದು. ಇವತ್ತು ಏನಿಲ್ಲ ಸಿಂಪಲ್ಲಾಗೆ ಇವತ್ತು ಹಾಗೆ ಇದು ನೋಡಿ ಸಾಂಬಾರು ಯಾವ ಥರ ಇರಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಅವರೆಕಾಳು ಮೊನ್ನೆಲ್ಲ ಸಿಕ್ಕಿತ್ತು, ಬಟ್ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ನಾನು ಅವರೆಕಾಳು ಹುಳಿ ಸಾಂಬಾರು ಮಾಡಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಮಿಸ್ ಮಾಡಿಬಿಡಿ. ಸಾಂಬಾರು ಕೂಡ ಕುದಿ ಬಂದಿತ್ತು ನೋಡಿ. ಸಾಂಬಾರು ಇನ್ನೂ ಸ್ವಲ್ಪ ಬೇಯಬೇಕಾಯಿತು. ಸಾಂಬಾರೆಲ್ಲ ಸ್ವಲ್ಪ ನೀರಾಗಿ ಇರೋದ್ರಿಂದ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಹಾಗೆ ಸಾಂಬಾರಿಗೆ ಒಗ್ಗರಣೆಗೆ ಆಗಿಬಿಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೆ. ಆ ಕಡೆ ಗ್ಯಾಸ್ ಮೇಲೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ, ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಇರಬೇಕು, ಯಾಕಂದರೆ ಹಸಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಸಾಂಬಾರು ಕುದೀತೈತಲ್ಲ ಅದಕ್ಕೆ ನಾನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿದೆ. ಇನ್ನು ಸಾಂಬಾರು ಸ್ವಲ್ಪ ಗಟ್ಟಿನೂ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರೆಲ್ಲ ಒಂದು ಸೈಡ್ಗೆ ಇಕ್ಕಿ ಹಾಗೆ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಬಿಡೋಣ ಅಂತ ಇವತ್ತು ನಾನು ಒಂದು 6 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಅರ್ಧ ಸ್ಪೂನ್ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಅದು ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಹುಣಸೆಕಾಯಿ ಊರಿ ಇಟ್ಟಿದ್ದೆ. ಹುಣಸೆ ರಸ ಹಾಕಿದ್ರೇ ಟೇಸ್ಟು ಪುಳಿಯೋಗರೆಗೆ. ನಾನು ಸ್ವಲ್ಪ ಹುಣಸೆ ರಸ ಮಾಡ್ಕೊತಾ ಇದ್ದೀನಿ. ಹಾಗೆ ಇಬ್ಬರಿಗೆ ಇವತ್ತು ನಾನು ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇರೋದು, ಅದಕ್ಕೆ ಸ್ವಲ್ಪನೇ ಹುಣಸೆ ರಸ ಹಾಕಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಸಾಕಾಗಿಲ್ಲದೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೋಬೋದು. ಇದು ಪುಳಿಯೋಗರೆ ಪ್ಯಾಕೆಟ್ ಪುಡಿ ಇರ್ತಲ್ಲ, ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ನಾನು ಪುಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಹಂಗೆ ಗೊತ್ತಾಗಲ್ಲ. ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹಾಗೆ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಸೈಡ್ಗೆ. ಅನ್ನ ಕೂಡ ನಾನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಲೇಟ್ ಹಾಗೆ ಅನ್ನ ಕಲಸಿದ್ದು ಕೂಡ ಆಯಿತು. ಪುಳಿಯೋಗರೆ ಕೂಡ ರೆಡಿ ಆಯಿತು ಇವತ್ತು. ಆಮೇಲೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು, ಅನ್ನ ಕೂಡ ರೆಡಿ ಆಯಿತು. ಇವತ್ತು ಏನಪ್ಪ ವಿಶೇಷ ಅಂದರೆ ಡೈಲಿ ಪುಳಿಯೋಗರೆ ಮಾಡ್ತೀರಂದರೆ ನಾನು ಇವತ್ತು ರಾಯರ ದಿನ ಅಂತಲೇ, ಅದಕ್ಕೆ ನಾನು ಇವತ್ತು ಪುಳಿಯೋಗರೆ ರಾಯರಿಗೆ ತುಂಬ ಇಷ್ಟ ಅಂತಲೇ ನಾನು ಕೇಳ್ಪಟ್ಟಿದ್ದೆ. ಅದಕ್ಕೆ ನಾನು ಗುರುವಾರ ಮಾತ್ರ ಮಿಸ್ ಮಾಡಲ್ಲ, ಪುಳಿಯೋಗರೆ ಮಾತ್ರ ಸ್ವಲ್ಪ ಆದರೂ ಒಬ್ರಿಗಾಗೋ ಅಷ್ಟಾದರೂ ನಾನು ಮಾಡ್ಕೊತೀನಿ. ಪುಳಿಯೋಗರೆ ಮಾತ್ರ ಮಿಸ್ ಮಾಡಲ್ಲ. ಅದಕ್ಕೆ ಗುರುವಾರ ದಿನ ಮಾತ್ರ ನಾನು ಪುಳಿಯೋಗರೆನೇ ಮಾಡೋದು ನೋಡಿ. ಇವತ್ತು ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಮುದ್ದೆನೂ ಅವರೆಕಾಳು ಹುಳಿ ಸಾಂಬಾರು ನೋಡಿದ್ರಲ್ಲ, ಹಾಗೆ ಇವತ್ತೆಲ್ಲ ಕೆಲಸ ಮುಗೀತು. ಸ್ವಲ್ಪ ಹೂವು ಕೂಡ ಕಟ್ಕೊಂಡಿದ್ದೆ, ಹೂವು ಕೂಡ ಸ್ವಲ್ಪ ಬಂದಿತ್ತು. ಹಾಗೆ ಸ್ವಲ್ಪ ಕಟ್ಟೋದು ಸ್ವಲ್ಪ ಲೇಟ್ ಆಗೋಯಿತು. ಕಟ್ಕೊಂಡೆ, ಸ್ವಲ್ಪ ಜಾಸ್ತಿ ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಲೆಂತ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಸಿಂಪಲ್ಲಾಗಿ ಅಂತಾನೆ ನಾನು ಮತ್ತೆ ಸಂಜೆ ಎಲ್ಲ ಆಯಿತು, ಹೂವು ಕಟ್ಟಿದ್ದು ಸಂಜೆ ಆಗೋಯಿತು. ಹಾಗೂ ಸ್ವಲ್ಪ ಪೂಜೆ ಮಾಡಿ ಕೆಲಸ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಸಂಜೆಗೆ ಕಾಫಿ ಸ್ವಲ್ಪ ಮಾಡ್ಕೊಂಡು ಕುಡಿದೆ. ಹಾಗೆ ಒಂದು ವಿಶೇಷವಾಗಿ ಹೇಳ್ಬೋದು, ಇವತ್ತು ನಾನು ಆಫರ್ ಬಿಟ್ಟಿದ್ರಲ್ವ ಫ್ಲಿಪ್ಕಾರ್ಟಲ್ಲಿ, ಅದನ್ನು ಇವತ್ತು ನಾನು ಕೂಡ ಫೋನ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾವ ಥರ ಇರುತ್ತೆ ಅಂತ ನಿಮ್ಗೆ ಮೊದಲು ತೋರಿಸೋಣ ಅಂತ ನಾನು ಎತ್ಕೊಂಡಿದ್ದೀನಿ. ಇನ್ನು ಓಪನ್ ಕೂಡ ಸಹ ಮಾಡಿರಲಿಲ್ಲ. ಅದಕ್ಕೆ ಇವಾಗ ನಿಮ್ಮ ಮುಂದೆನೇ ಎಲ್ಲ ಫೋನ್ ಓಪನ್ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾವ ಥರ ಇದೆ ಅಂದರೆ ವಿವೋ T4X ಅಂತಲೇ ಹೇಳ್ಬೋದು, 5GB. ಬಟ್ ನನಗೆ ಮಾತ್ರ ಸಖತ್ ಖುಷಿ ಆಯಿತು. ಇವಾಗ ಆಫರ್ ಬೇರೆ ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಇವಾಗ ಆಫರ್ ಇರೋವಾಗ ತಗೊಂಡ್ರೆ ಒಂಥರ ಖುಷಿನೇ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇರುತ್ತೆ ಫೋನ್ ಅಂದರೆ ನನಗೆ ಮಾತ್ರ ಫುಲ್ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಪ್ಯಾಟ್ರನ್ ನೋಡಿ ಯಾವ ಥರ ಇರುತ್ತೆ ಅಂದರೆ, ಬಾಕ್ಸ್ ಓಪನ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡೆ. ಮೊದಲು ಫೋನ್ ನೋಡೋದಿರಲಿ, ಅದರೊಳಗಡೆ ಏನೇನು ಬಂದಿರ್ತೈತೋ ಅಂತ ಚೆಕ್ ಮಾಡೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಫೋನ್ ಒಂದು ಸೈಡ್ಗೆ ಇಟ್ಬಿಟ್ಟು ಮತ್ತು ಚಾರ್ಜರು ಮತ್ತು ಫೋನ್ ಕ್ಯಾಪ್ ಸಹ ಬಂದಿತ್ತು, ಅದನ್ನು ನಾನು ತೋರಿಸೋದಕ್ಕೆ ಹೋಗಲಿಲ್ಲ. ಮತ್ತು ಚಾರ್ಜರು ಮತ್ತು ಅದು
ಚಾರ್ಜರ್ ವೈರು ಮತ್ತು ಅಡಾಪ್ಟು ಕೂಡ ಬಂದಿತ್ತು. ನನಗೆ ತುಂಬಾ ಖುಷಿ ಆಯಿತು. ಫೋನ್ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಗ್ಬಿಡ್ತು. ಇವತ್ತು ಏನಪ್ಪ ಈ ಫೋನು ಮತ್ತು ನಾನು ಯೂಸ್ ಮಾಡಬೇಕಂತ ತುಂಬಾ ಇಷ್ಟ, ಸಖತ್ ಖುಷಿ ಆಯಿತು. ನೋಡಿ ಯಾವ ಥರ ಇರುತ್ತೆ ಅಂದರೆ ನೋಡಿ ಇರುತ್ತೆ. ಇವತ್ತು ಇಷ್ಟೇ ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ಲಿಂಕ್ ಬೇಕಾಗಿದ್ದರೆ ನಾನು ಬಯೋದಲ್ಲಿ ಮತ್ತು ಕಮೆಂಟ್ದಲ್ಲಿ ಇಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ತಗೊಳ್ಳಿ ಬೇಕಾಗಿದ್ದರೆ. ಇವತ್ತು ಇಷ್ಟೇ ಲಾಗು ಅಂತಲೇ ಹೇಳ್ಬೋದು. ಫೋನ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಸ್ ಮಾತ್ರ ಸಖತ್ತಾಗೇ ಇದೆ. ನಾನು ಹೇಳೋದೇ ಬೇಡ, ನೀವೇ ನೋಡಿ ಸಾಕು. ನನ್ನ ಫೋನ್ ಕೂಡ ಅಷ್ಟೊಂದು ಇದ್ರಾಗಿದ್ದಿಲ್ಲ ನೋಡಿ. ಈ ಫೋನು ಮಾತ್ರ ಚೆನ್ನಾಗಿ ಬಂದಿದೆ. ನನಗೆ ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು. ಈ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹೈ ಕ್ವಾಲಿಟಿನೇ ಅಂತಲೇ ಹೇಳ್ಬೋದು. ವಿವೋ T4X ಅಂತಲೇ ಹೇಳ್ಬೋದು. 5GB ಎಷ್ಟು ಫೋಟೋಸ್ ಆದರೂ ಇಕ್ಬೋದು, ಮೆಮೊರಿ ಎಷ್ಟಾದರೂ ಇಕ್ಬೋದು. ಅದರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ಫೋನ್ ಮಾತ್ರ ತುಂಬ ಚೆನ್ನಾಗಿದೆ. ಇವತ್ತು ನಿಮಗೆ ಲಿಂಕ್ ಬೇಕಾಗಿದೆ ನಾನು ಬಯೋದಲ್ಲಿ ಕಮೆಂಟಲ್ಲಿ ಇಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.